ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿದೆ. ಆತನನ್ನು ಹತ್ಯೆ ಮಾಡುವಂತಹ ಪ್ರಯತ್ನ ನಡೆದಿದೆ. ಈ ಒಂದು ಗುಂಡಿನ ದಾಳಿಯ ವಿಚಾರದಲ್ಲಿ ಈಗ BJP ರಾಹುಲ್ ಗಾಂಧಿಯವರ ಹೆಸರನ್ನು ಎಳ್ಕೊಂಡು ಬಂದಿದೆ. ಜೊತೆಗೆ ರಾಹುಲ್ ಗಾಂಧಿಯ ಕಾರಣದಿಂದ ಮುಂದೆ ಮೋದಿಯವರ ಮೇಲೆ ಇಂತಹದ್ದೇ ಒಂದು ದಾಳಿ, ಹತ್ಯಾ ಪ್ರಯತ್ನ ಭಾರತದಲ್ಲಿ ನಡೆಯಬಹುದು. ಅದೆಲ್ಲಕ್ಕೂ ಕೂಡ ರಾಹುಲ್ ಗಾಂಧಿ ಮಾತುಗಳೇ ಕಾರಣ ಆಗ್ತವೆ ಅನ್ನುವಂತಹ ಅಂತಹ ರೀತಿಯ ಆರೋಪವನ್ನು BJP ಈಗ ಮಾಡ್ತಾ ಇದೆ. ಇದು ಒಂಥರ ವಿಚಿತ್ರವಾಗಿದ್ದರೂ ಸಹ ನಿಜವಾಗ್ಲೂ ಕೂಡ ಮಾಡಿರುವಂತಹ ಆರೋಪ. ಹಾಗಾದರೆ ಇದನ್ನು BJP ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದೆ ಅನ್ನುವಂಥದ್ದು. BJPಯ IT ಸೆಲ್, ಸುಳ್ಳಿನ ಫ್ಯಾಕ್ಟ್ರಿ IT ಸೆಲ್ ಏನಿದೆ, ಅದರ ಮುಖ್ಯಸ್ಥ ಅಮಿತ್ ಮಾಳವಿಯಾ ಒಂದು ಟ್ವೀಟ್ ಮಾಡ್ತಾರೆ. ಜೊತೆಗೆ ಅದೇ ಟ್ವೀಟಲ್ಲಿರುವಂತಹ ವಿಚಾರಗಳನ್ನು ಇಂಡಿಯಾ ಟುಡೇ ಟಿವಿನಲ್ಲಿ ಡಿಬೇಟ್ನಲ್ಲಿ ಸಹ ಹೇಳ್ತಾರೆ. ಅವರು ಹೇಳುವಂತಹದ್ದು, ಟ್ರಂಪ್ ಮೇಲೆ ಏನು ದಾಳಿ ನಡೆದಿತ್ತೋ ಅದಕ್ಕೆ ಕಾರಣ ಟ್ರಂಪ್ ವಿರೋಧಿಗಳು. ಟ್ರಂಪನ್ನು ಸಂವಿಧಾನ ವಿರೋಧಿ, ಟ್ರಂಪ್ ಮತ್ತೆ ಗೆದ್ದು ಬಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ, ಸಂವಿಧಾನ ಉಳಿಯಲ್ಲ, ಈ ದೇಶಕ್ಕೆ ಕಂಟಕವಾಗ್ತಾರೆ ಅನ್ನುವಂತಹ ಆರೋಪಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿತ್ತು. ಅದೇ ಟ್ರಂಪ್ ಕೊಲೆ ಯತ್ನಕ್ಕೆ ಪ್ರೇರಕವಾಯಿತು. ಅದೇ ರೀತಿ ಭಾರತದಲ್ಲಿ ರಾಹುಲ್ ಗಾಂಧಿ ದಿನ ಬೆಳಗಾದರೆ ನರೇಂದ್ರ ಮೋದಿಯ ವಿರುದ್ಧ ಇಂತಹದ್ದೇ ಮಾತುಗಳನ್ನು ಆಡ್ತಾರೆ. ಸಂವಿಧಾನವನ್ನು ಕೈಯಲ್ಲಿಟ್ಕೊಂಡು ಇದಕ್ಕೆ ಆಪತ್ತು ಬರುತ್ತೆ, ಮೋದಿಯವರು ಮತ್ತೆ ಗೆದ್ದರೆ, ಅಧಿಕಾರದಲ್ಲಿ ಇದ್ದರೆ ನಮ್ಮ ದೇಶದ ಸ್ವಾತಂತ್ರ್ಯ ಕಳೆದುಕೊಂಡ್ಬಿಡ್ತೀವಿ, ಪ್ರಜಾಪ್ರಭುತ್ವ ಕಳ್ಕೊಂಡ್ಬಿಡ್ತೀವಿ, ಜೊತೆಗೆ ಚುನಾವಣೆಗಳೇ ಇರೋದಿಲ್ಲ, ಇದೇ ಕೊನೆಯ ಚುನಾವಣೆ ಅಂತ ರಾಹುಲ್ ಗಾಂಧಿ ಹೇಳಿದರೆ, ಇದೇ ಮಾತುಗಳನ್ನು ಟ್ರಂಪ್ ವಿರೋಧಿಗಳು ಅಲ್ಲಿ ಹೇಳಿ ಟ್ರಂಪ್ ಮೇಲೆ ಹತ್ಯಾ ಪ್ರಯತ್ನದವರೆಗೂ ಕೂಡ ಕರೆದುಕೊಂಡು ಹೋದರು. ಇಲ್ಲಿಯೂ ಸಹ ಅಂತಹದ್ದೇ ಆಗುವಂತಹ ಅಪಾಯ ಇದೆ ಅನ್ನುವ ರೀತಿಯಲ್ಲಿ ಮಾಳವಿಯ ಆ ಟ್ವೀಟನ್ನು ಮತ್ತು ಆ ಒಂದು ಹೇಳಿಕೆಯನ್ನು ಲೈವ್ ಡಿಬೇಟ್ನಲ್ಲಿ ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥದ್ದು ಏನು ಅಂದರೆ, ಎರಡು ವಿಚಾರಗಳನ್ನು. ಒಂದು, ಏನೇ ಆದರೂ ಕೂಡ ಇನ್ಮೇಲೆ ರಾಹುಲ್ ಗಾಂಧಿಯನ್ನು ಎಳ್ಕೊಂಡು ಬರ್ತಾರೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಆದರೂ ಕೂಡ ರಾಹುಲ್ ಗಾಂಧಿಯನ್ನು ಹೇಳ್ಕೊಂಡು ಬಂದು ರಾಹುಲ್ ಗಾಂಧಿ ವಿಚಾರವನ್ನು ಅಥವಾ ರಾಹುಲ್ ಗಾಂಧಿ ಹೆಸರನ್ನು BJP ಪ್ರಸ್ತಾಪ ಮಾಡುತ್ತೆ ಅನ್ನೋದರ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನು ಈ ಹೇಳಿಕೆ ಮತ್ತು ಟ್ವೀಟ್ ಕೊಡ್ತಾ ಇದೆ. ಎರಡನೇದು, ರಾಹುಲ್ ಗಾಂಧಿ ಹೇಳಿಕೆಗಳು ಪ್ರೇರಕವಾಗ್ತವೆ ಮೋದಿಯ ಹತ್ಯೆಗೆ. ಅದರ ಜೊತೆಗೆ ಮಾಳವಿಯ ಹೇಳಿರುವಂತಹದ್ದು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹತ್ಯೆಗಳಾಗಿದ್ವಲ್ಲ, ಅವು ಕೂಡ ಅವರು ತೆಗೆದುಕೊಂಡ ರಾಜಕೀಯ ನಿಲುವುಗಳಿಗೆ ಪ್ರತಿಯಾಗಿ ಆಗಿದ್ದಂತಹ ಕೊಲೆಗಳು ಅಂತ ಹೇಳುವ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯನ್ನು ಅವಮಾನಿಸುವ ಕೆಲಸ ಮಾಡ್ತಾ, ಜೊತೆಗೇನೆ ನರೇಂದ್ರ ಮೋದಿಯವರು ಸಹ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದರ ಕಡೆಗೆ ಜನರನ್ನು ಎಳ್ಕೊಂಡು ಹೋಗಬೇಕು ಅನ್ನುವಂತಹ ಪ್ರಯತ್ನವನ್ನು ಅಮಿತ್ ಮಾಳವಿಯಾ, BJPಯ ಸುಳ್ಳಿನ ಫ್ಯಾಕ್ಟ್ರಿ ಅಂತ ಕರೆಯಬಹುದಾದಂತಹ IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ತಮ್ಮ ಟ್ವೀಟ್ ಮತ್ತು ತಮ್ಮ ಹೇಳಿಕೆಯ ಮೂಲಕ ಅದನ್ನು ಮಾಡಿದ್ದಾರೆ. ಇಲ್ಲಿ ಎರಡು ವಿಚಾರಗಳನ್ನು ನಾವು ನೋಡಿದ್ದೀವಿ. ಅದರ ಜೊತೆಗೆ ನಾವು ನೋಡಬೇಕಾಗಿರುವಂಥದ್ದು, ನಿಜವಾಗ್ಲೂ ಕೂಡ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ತಮ್ಮ ಕಠಿಣ ನಿರ್ಧಾರಗಳ ಕಾರಣಕ್ಕೆ ಹತ್ಯೆ ಆದ್ರ, ಅಥವಾ ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದ ಕಾರಣಕ್ಕಾಗಿ, ಅಥವಾ ಅವರ ವಿರೋಧಿಗಳು ಸಂಚು ರೂಪಿಸಿದ ಕಾರಣಕ್ಕಾಗಿ ಹತ್ಯೆ ಆದ್ರ, ಇದನ್ನು BJP ಸ್ಪಷ್ಟಪಡಿಸಬೇಕು ಇಡೀ ದೇಶಕ್ಕೆ. ಯಾಕಂದರೆ ದೇಶದ ಹಿತದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ವೈಯಕ್ತಿಕವಾಗಿ ಪೊಲಿಟಿಕಲ್ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟಕ್ಕೂ ರಾಜೀವ್ ಗಾಂಧಿ ಹತ್ಯೆ ಆಗಿದ್ದು LTTE ಸದಸ್ಯರಿಂದ, ಭಾರತದಿಂದ ಯಾರೂ ಆಗಿಲ್ಲ. ಅದು ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಹಿನ್ನೆಲೆಯಲ್ಲಿ ಆದಂತಹದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಂಬಂಧಗಳ ಹಿನ್ನೆಲೆಯಲ್ಲಿ ಆದಂತಹ ಒಂದು ಹತ್ಯೆ. ಅದರ ಜೊತೆಗೆ ಇಂದಿರಾ ಗಾಂಧಿಯವರು ಸೈದ್ಧಾಂತಿಕ ಕಾರಣಕ್ಕೆ ಕೊಲೆಯಾದ್ರ, ಅಥವಾ ಅವರು ನಿರ್ಧಾರಗಳನ್ನು ತೆಗೆದುಕೊಂಡ ಕಾರಣಕ್ಕೆ ಕೊಲೆಯಾದ್ರ, ಅಥವಾ ಕೊಲೆಯನ್ನು ಆ ರೀತಿ ಕೂಡ ಬೆಂಬಲಿಸಬಹುದು ಅನ್ನೋದನ್ನು BJP ಹೇಳೋಕ್ಕೆ ಹೊರಟಿದೆಯಾ ಅನ್ನೋದನ್ನು
ಪ್ರಧಾನಮಂತ್ರಿಗಳಾದ ಮೋದಿ ಅವರು ಸ್ಪಷ್ಟಪಡಿಸಬೇಕು. ಇಲ್ಲಿ ಆಘಾತಕಾರಿಯಾದಂತಹ ವಿಚಾರ ಏನು ಅಂದರೆ, ಇಂತಹ ಒಂದು ರೀತಿಯಾದಂತಹ ಪ್ರಚೋದನಾತ್ಮಕವಾದಂತಹ ಹೇಳಿಕೆ ಕೊಡ್ತಿರಬೇಕಾದ್ರೆ ಇಂಡಿಯಾ ಟುಡೇದ ಆ್ಯಂಕರ್ ಆಗಿ ಕೂತಿದ್ದಂತಹ, ಡಿಬೇಟ್ ನಡೆಸ್ತಾ ಇದ್ದಂತಹ ರಾಹುಲ್ ಕನ್ವಲ್ ಒಂದೇ ಒಂದು ಕ್ಷಣವೂ ಕೂಡ, ಒಂದು ಸೆಕೆಂಡು ಕೂಡ ಅಮಿತ್ ಮಾಳವೀಯವನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಮೋದಿಯವರ ಮೇಲೂ ಕೂಡ ಹತ್ಯೆ ಪ್ರಯತ್ನ ನಡೆಯುತ್ತೆ, ಅದಕ್ಕೆ ರಾಹುಲ್ ಗಾಂಧಿ ಮಾಡ್ತಿರುವಂತಹ ಆರೋಪಗಳೇ ಕಾರಣ ಆಗಬಹುದು ಅನ್ನುವ ರೀತಿಯ ಒಂದು ಹೇಳಿಕೆ ಕೊಡ್ತಿರಬೇಕಾದ್ರೆ ರಾಹುಲ್ ಕನ್ವಲ್ ಒಂದೇ ಒಂದು ಕ್ಷಣ ಕೂಡ ಅದನ್ನು ತಡೆಯೋ ಪ್ರಯತ್ನ ಮಾಡಿಲ್ಲ. ತಡೆಯೋ ಪ್ರಯತ್ನ ಬಿಡಿ, ಈ ಗೋಧಿ ಮೀಡಿಯಾದ ಪುಣ್ಯಾತ್ಮ ಅಮಿತ್ ಮಾಳವೀಯ ಮಾಡಿರುವಂತಹ ಅದೇ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ. ಅಮಿತ್ ಮಾಳವೀಯ ಟ್ವೀಟನ್ನು ಇಂಡಿಯಾ ಟುಡೇದ ಪತ್ರಕರ್ತ ರಾಹುಲ್ ಕನ್ವಲ್ ರೀಟ್ವೀಟ್ ಮಾಡುವ ಮೂಲಕ ಅಮಿತ್ ಮಾಳವೀಯ ಹೇಳ್ತಾ ಇರುವಂತಹದ್ದು ಸರಿ ಇದೆ ಅನ್ನುವ ರೀತಿಯಲ್ಲಿ ಅದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಒಂದು ಅಜೆಂಡಾ ಸೆಟ್ ಆಗ್ತಿದೆ. ರಾಹುಲ್ ಗಾಂಧಿಯನ್ನು ಪ್ರತಿಯೊಂದು ವಿಚಾರಕ್ಕೂ ಎಳ್ಕೊಂಡು ಬರಬೇಕು, ಅದಕ್ಕೆ ಗೋಧಿ ಮಾಧ್ಯಮಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಇನ್ನೊಂದು, ರಾಹುಲ್ ಗಾಂಧಿಯಿಂದ ನರೇಂದ್ರ ಮೋದಿ ಅವರ ಜೀವಕ್ಕೆ ಅಪಾಯ ಇದೆ ಅನ್ನೋದನ್ನು ಜನರ ಮನಸ್ಸಲ್ಲಿ ಬಿತ್ತುವಂಥದ್ದು. ಯಾಕೆಂದರೆ ಜನ ಆಲ್ಮೋಸ್ಟ್ ಎಡ್ಜಿಗೆ ತಂದು ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿ ಅವರನ್ನು. ಇನ್ನೊಂದು 3 ತಿಂಗಳ ಅಂತರದಲ್ಲಿ ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಹರಿಯಾಣದಲ್ಲಿ ಚುನಾವಣೆಗಳಿದೆ. ಆ 3 ಚುನಾವಣೆಗಳಲ್ಲಿ ಏನಾದರೂ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಗಳ ರೀತಿಯಲ್ಲಿ BJP ಏನಾದರೂ ನೆಲ ಕಚ್ಚಿದ್ರೆ, ತಮ್ಮ ಅಸ್ತಿತ್ವವನ್ನು ಈ 3 ರಾಜ್ಯಗಳಲ್ಲಿ ಕಳ್ಕೊಂಡ್ರೆ ಅದು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಮೋದಿಗೆ ವೋಟ್ ಹಾಕದಂತಹ ಜನ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ವೋಟ್ ಹಾಕ್ತಾರೆ ಅನ್ನುವಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜಾರ್ಖಂಡ್ನಲ್ಲಿ ಸೊರೇನ್ ಅವರನ್ನು ಜೈಲಿಗೆ ಹಾಕುವ ಮೂಲಕ, ಆದಿವಾಸಿ ಮುಖ್ಯಮಂತ್ರಿಯನ್ನು ಜೈಲಿಗೆ ಹಾಕುವ ಮೂಲಕ ನರೇಂದ್ರ ಮೋದಿ ಅಲ್ಲಿನ ಆದಿವಾಸಿಗಳ ಸೆಂಟಿಮೆಂಟನ್ನು ಕೆಣಕಿದ್ದಾರೆ. ಸೊ ಅಲ್ಲಿಯೂ ಸಹ ಗೆಲ್ಲೋದು ಸಾಧ್ಯ ಇಲ್ಲ. ಇನ್ನು ಹರಿಯಾಣದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಕ್ರೀಡಾಪಟುಗಳ ಮೇಲೆ ನಡೆದಿದ್ದಂತಹ ಲೈಂಗಿಕ ದೌರ್ಜನ್ಯ ವಿಚಾರದಲ್ಲಿ ಈ ಸರ್ಕಾರ ನಡೆದುಕೊಂಡಂತಹ ರೀತಿಗೆ ಅವರು ಬೇಸರಗೊಂಡಿದ್ದಾರೆ. ಹಾಗಾಗಿ ಅಲ್ಲಿಯೂ ಸಹ ದೊಡ್ಡ ಮಟ್ಟದ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಎಲ್ಲ ರೀತಿಯಿಂದಲೂ ಕಾಣಿಸ್ತಾ ಇದೆ. ಸೊ ಇನ್ನು 3 ತಿಂಗಳ ಅಂತರದಲ್ಲಿ ಈ ಚುನಾವಣೆಗಳು ನಡಿಬೇಕು ಅಕ್ಟೋಬರ್ನಲ್ಲಿ. ಆ ಮಧ್ಯೆ ಮೋದಿಯವರ ಇಮೇಜನ್ನು ಸ್ವಲ್ಪ ಎತ್ತಬೇಕು ಅನ್ನುವಂತಹ ಪ್ರಯತ್ನದಲ್ಲಿ, ಅಥವಾ ಮೋದಿಯವರ ಮೇಲೆ ಮಾಡ್ತಿರುವಂತಹ ಆರೋಪಗಳ ಹಿಂದೆ ಬೇರೆ ಒಂದು ಉದ್ದೇಶ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಅಥವಾ ಆ ರೀತಿಯಾದಂತಹ ಚಿಂತನೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತುವಂತಹ ಒಂದು ದುರುದ್ದೇಶದಿಂದ ಈ ರೀತಿಯಾದಂತಹ ಅಮೇರಿಕಾದಲ್ಲಿ ಟ್ರಂಪ್ ಮೇಲೆ ನಡೆದಂತಹ ಹತ್ಯಾ ಪ್ರಯತ್ನಕ್ಕೂ ಇಲ್ಲಿನ ಪರಿಸ್ಥಿತಿಗೂ ಇವರು ತಳುಕು ಹಾಕುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ 2013ರಲ್ಲಿ ನರೇಂದ್ರ ಮೋದಿಯವರ ರ್ಯಾಲಿ ಏನು ನಡೀತಾ ಇತ್ತು ಬಿಹಾರದಲ್ಲಿ, ಆ ಸಂದರ್ಭದಲ್ಲಾದಂತಹ ಬಾಂಬ್ ಬ್ಲಾಸ್ಟ್ ಬಗ್ಗೆಯೂ ಕೂಡ ಇವರು ಪ್ರಸ್ತಾಪವನ್ನು BJP ಈಗ ಮಾಡ್ತಾ ಇದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಂದ ಈ ದೇಶದ ಸಂವಿಧಾನ ಅಪಾಯದಲ್ಲಿದೆ, ಫ್ಯಾಸಿಸ್ಟ್ ಸರ್ವಾಧಿಕಾರಿ ಸರ್ಕಾರ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಚುನಾವಣೆಗಳನ್ನು ಅಂತ್ಯಗೊಳಿಸಬೇಕು ಅಂತ ನೋಡ್ತಿದ್ದಾರೆ. ಅವರಿಂದ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಇಡೀ ಸ್ವಾತಂತ್ರ್ಯಕ್ಕೇನೆ ಧಕ್ಕೆ ಇದೆ ಅನ್ನುವಂತಹ ಆರೋಪಗಳು ಏನು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ. ಆ ಮಾತುಗಳನ್ನು ಜನ ಬೇರೆ ರೀತಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಗೋಧಿ ಮಾಧ್ಯಮಗಳು ಪ್ಲಸ್ BJPಯ ಸುಳ್ಳಿನ ಫ್ಯಾಕ್ಟ್ರಿ IT ಸೆಲ್ ತಮ್ಮ ಮುಖ್ಯಸ್ಥನ ಮೂಲಕ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗುತ್ತೆ. ಸೊ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.